ರಾಜ್ಯದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ಸೊ ಇಲ್ಲಿವರೆಗೂ ನಾವು ನಮ್ಮ ಸ್ಪರ್ಧಾ ವೇದಿಕೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ವಿಜ್ಞಾನ ವಿಷಯವನ್ನು ಆರಂಭ ಮಾಡಿದ್ದೀವಿ, ಹೌದಲ್ಲ? ಸೊ ವಿಜ್ಞಾನ ವಿಷಯ ಹಂತ ಹಂತವಾಗಿ ದಿನಾಲೂ ತರಗತಿಗಳು ನಡೀತಾ ಇದ್ದಾವೆ. ಸೊ ಅದರ ಜೊತೆಗೆ ನಾವು ಈ ಭೂಗೋಳಶಾಸ್ತ್ರ ಅನ್ನುವಂಥ ವಿಷಯವನ್ನು ಕೂಡ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಸೊ ವಿಜ್ಞಾನ ವಿಷಯದ ಜೊತೆಗೆ ಅದು ಕೂಡ ಪ್ರತಿದಿನ ಕ್ಲಾಸ್ ನಡೀತಾ ಇರ್ತವೆ. ಸೊ ಈ ಭೂಗೋಳಶಾಸ್ತ್ರನೂ ಕೂಡ ಇವತ್ತಿನಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ. ಸೊ ಈ ಭೂಗೋಳಶಾಸ್ತ್ರದಲ್ಲಿ ಮುಖ್ಯವಾಗಿ ನೋಡ್ರಪ್ಪ ಏನಪ್ಪ ಅಂತಂದ್ರೆ, ಭಾರತದ ನದಿ ವ್ಯವಸ್ಥೆ ಮೊದಲೇದೇನು ತೊಗೊಂಡಿವಪ್ಪ ಅಂತಂದ್ರೂ ಇಂಡಿಯನ್ ರಿವರ್ ಸಿಸ್ಟಮನ್ನು ತೊಗೊಂಡಿವಿ. ಇಂಡಿಯನ್ ರಿವರ್ ಸಿಸ್ಟಮ್ ಅಂದರೆ ಭಾರತದ ನದಿ ವ್ಯವಸ್ಥೆಯನ್ನು ಹಿಡ್ಕೊಂಡು ನಾವು ಮೊದಲು ಭಾರತದಲ್ಲಿ ಬರ್ತಕ್ಕಂಥ ನದಿ ವ್ಯವಸ್ಥೆ ಹೆಂಗೈತಿ, ಸೊ ಭಾರತದಲ್ಲಿ ಹರಿಯುವಂಥ ನದಿಗಳು ಯಾವ್ಯಾವು ಅವುಗಳನ್ನು ಮುಗಿಸ್ಕೊಂಡು ಹಂತ ಹಂತವಾಗಿ ಉತ್ತರ ಭಾರತದಿಂದ ದಕ್ಷಿಣ ಭಾರತದ ಕಡೆಗೆ ಬರೋಣ. ನಂತರ ಕರ್ನಾಟಕದ ನದಿ ವ್ಯವಸ್ಥೆ ಬಗ್ಗೆ ಹೇಳೋಣ. ಸೊ ಇವತ್ತು ನಾವು ಏನು ಹೇಳೋಣಪ್ಪ ಅಂತಂದ್ರೆ ಭಾರತದ ನದಿ ವ್ಯವಸ್ಥೆ. ಸೊ ಭಾರತದ ನದಿ ವ್ಯವಸ್ಥೆ ಹೆಂಗೈತಿ, ಇಂಡಿಯನ್ ರಿವರ್ ಸಿಸ್ಟಮ್ ಹೆಂಗೈತಿಪ್ಪ ಅಂತಂದ್ರೆ, ನಾವು ಭಾರತದ ನದಿ ವ್ಯವಸ್ಥೆಯಲ್ಲಿ ಒಟ್ಟು 2 ಭಾಗಗಳಾಗಿ ಮಾಡ್ತೀವಿ. ಒಂದು ಉತ್ತರ ಭಾರತದ ನದಿ ವ್ಯವಸ್ಥೆ ಮತ್ತು ದಕ್ಷಿಣ ಭಾರತದ ನದಿ ವ್ಯವಸ್ಥೆ ಅಂತೇಳಿ ಮಾಡ್ತೀವಿ, ಹೌದಲ್ಲ? ಸೊ ಉತ್ತರ ಭಾರತದ ನದಿ ವ್ಯವಸ್ಥೆ ಮತ್ತು ದಕ್ಷಿಣ ಭಾರತದ ನದಿ ವ್ಯವಸ್ಥೆ ಏನು ಡಿಫ್ರೆನ್ಸಪ್ಪ ಅಂತಂದ್ರೆ, ಸೊ ಉತ್ತರ ಭಾರತದ ನದಿಗಳು ಏನಾಗಿರ್ತವಪ್ಪ ಅಂದ್ರೆ ಸರ್ವಕಾಲಿಕ ನದಿಗಳಾಗಿರ್ತವೆ. ಆದರೆ ದಕ್ಷಿಣ ಭಾರತ ನದಿಗಳು ಋತುಕಾಲಿಕ ನದಿಗಳಾಗಿವೆ. ಸೊ ಏನ್ರಿ ಸರ್ವಕಾಲಿಕ ಮತ್ತು ಋತುಕಾಲಿಕಪ್ಪ ಅಂತಂದ್ರೆ, ಉತ್ತರ ಭಾರತದಲ್ಲಿ ಕಂಡುಬರುವುದು 3 ನದಿಗಳು ಯಾವಪ್ಪ ಅಂತಂದ್ರೆ, ಒಂದು ಸಿಂಧೂ ನದಿ, ಒಂದು ಬ್ರಹ್ಮಪುತ್ರ, ಇನ್ನೊಂದು ಗಂಗಾ, ಹೌದಾ? ಸಿಂಧು, ಗಂಗಾ, ಬ್ರಹ್ಮಪುತ್ರ ಈ 3 ನದಿಗಳು ಸರ್ವಕಾಲಿಕ ನದಿಗಳು ಅಂತ ಕರಿತೀವಿ. ಈ ಉತ್ತರ ಭಾರತದಲ್ಲಿ ಹರಿತಕ್ಕಂಥ ನದಿಗಳಾಗಿರ್ತಾವೆ. ಸೊ ಯಾಕೆ ಇವಾಗ ಸರ್ವಕಾಲಿಕ ನದಿಗಳು ಕರಿತೀವಪ್ಪ ಅಂತಂದ್ರೆ, ಇವು ವರ್ಷವಿಡೀ ಪೂರ್ತಿ ಏನಾಗಿರ್ತಾವೆ, ತುಂಬಿ ಹರಿತಕ್ಕಂಥ ನದಿಗಳಾಗಿರ್ತಾವೆ. ಸೊ ಇವು ಯಾವ ಚಳಿಗಾಲ ಇರಲಿ, ಮಳೆಗಾಲ ಇರಲಿ, ಬೇಸಿಗೆಗಾಲ ಇರಲಿ, ಎಲ್ಲ ಋತುಮಾನಗಳಲ್ಲಿ ಕೂಡ ಏನಾಗ್ತಾವಪ್ಪ ಅಂತಂದ್ರೆ ತುಂಬಿ ಹರಿತಕ್ಕಂಥ ನದಿಗಳಾಗಿರ್ತಾವೆ. ಸೊ ಇದಕ್ಕೆ ನಾವು ಸರ್ವಕಾಲಿಕ ನದಿಗಳು ಅಂತೇಳಿ ಕರಿತೀವಿ. ಸೊ ಯಾಕ್ರಿ ಇವು ವರ್ಷವಿಡೀ ಯಾಕೆ ತುಂಬ ಹರಿತಾವಪ್ಪ ಅಂತಂದ್ರೆ, ನಮ್ಮ ದಕ್ಷಿಣ ಭಾರತ ನದಿಗಳು ವರ್ಷವಿಡೀ ತುಂಬ ಹರಿಯೋದಿಲ್ಲ, ಅದಕ್ಕಾಗಿ ಇದಕ್ಕೆ ಋತುಕಾಲಿಕ ನದಿಗಳು ಅಂತ ಕರಿತೀವಿ. ಸೊ ಯಾಕೆ ತುಂಬ ಹರಿದಿಲ್ಲಪ್ಪ ಅಂತಂದ್ರೆ, ಇಲ್ಲಿ ಏನೈತಪ್ಪ ಅಂತಂದ್ರೆ ಋತುಕಾಲಿಕ ನದಿಗಳಪ್ಪ ಅಂತಂದ್ರೆ ಇಲ್ಲಿ ಯಾವುದೇ ಹಿಮ ಪರ್ವತಗಳಿಲ್ಲ ದಕ್ಷಿಣ ಭಾರತದಲ್ಲಿ. ಸೊ ಇಲ್ಲಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಮಾತ್ರ ಇಲ್ಲಿ ನದಿಗಳನ್ನು ಹರಿತಾವೆ. ಸೊ ಬೇಸಿಗೆಯನ್ನು ಬಂದಾಗ ನದಿಗಳು ಬತ್ತು ಹೋಗ್ತಾವೆ ದಕ್ಷಿಣ ಭಾರತದಲ್ಲಿ. ಆದರೆ ಉತ್ತರ ಭಾರತದಲ್ಲಿ ಬೇಸಿಗೆ ಬಂದಾಗ ಅಲ್ಲಿರ್ತಕ್ಕಂಥ ಏನು ಮಡಿಕೆ ಪರ್ವತ ಶ್ರೇಣಿಗಳೆಲ್ಲ, ಹಿಮಾಲಯದ ಪರ್ವತ ಶ್ರೇಣಿ ಐತಲ್ಲ ನಮ್ಮ ಭಾರತದ ಮೇಲೆ, ಸೊ ಆ ಹಿಮಾಲಯ ಪರ್ವತ ಶ್ರೇಣಿ ಎಲ್ಲಿರ್ತಕ್ಕಂಥ ಹಿಮ ಕರಗಿ ಆ ಹಿಮದಿಂದ ಬರ್ತಕ್ಕಂಥ ನೀರು ಮತ್ತೆ ನದಿಯಾಗಿ ಹರಿತೈತಿ. ಅದಕ್ಕೆ ಅಲ್ಲಿ ಎಲ್ಲ ನದಿಗಳು ಬತ್ತೋದಿಲ್ಲ. ಸೊ ಆ 3 ನದಿಗಳೇನಪ್ಪ ಅಂತಂದ್ರೆ ಸರ್ವಕಾಲಿಕ ನದಿಗಳು ಅಂತ ಕರಿತೀವಿ. ಆದರೆ ಇಲ್ಲಿ ಋತುಕಾಲಿಕ ನದಿಗಳು ದಕ್ಷಿಣ ಭಾರತದಲ್ಲಿ. ಸೊ ಅದರಲ್ಲಿ ಡಿವೈಡ್ ಮಾಡಿದ್ವಿ ನಾವು. ಉತ್ತರ ಭಾರತದಲ್ಲಿ ಸಿಂಧೂ, ಗಂಗಾ, ಬ್ರಹ್ಮಪುತ್ರ 3 ನದಿಗಳನ್ನು ನೋಡಿದ್ವಿ. ನೆಕ್ಸ್ಟ್ ದಕ್ಷಿಣ ಭಾರತದಲ್ಲಿ ಮತ್ತೆ 2 ಭಾಗಗಳನ್ನು ಮಾಡ್ತೀವಿ. ಯಾವಪ್ಪ ಅಂತಂದ್ರೆ, ಒಂದು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು, ನೆಕ್ಸ್ಟ್ ಇನ್ನೊಂದು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂತೇಳಿ ನೋಡ್ತೀವಿ. ಸೊ ಭಾರತ ನದಿ ವ್ಯವಸ್ಥೆಯಲ್ಲಿ ಸೊ ಅವುಗಳನ್ನು ಕೂಡ ನಾವು ಒಂದೊಂದಾಗಿ ಅಧ್ಯಯನವನ್ನು ಮಾಡೋಣ ಅಂತ. ಸೊ ಯಾವ ಪೂರ್ವಾಭಿಮುಖವಾಗಿ ಯಾವ ಹರಿತಾವ, ಪಶ್ಚಿಮಾಭಿಮುಖವಾಗಿ ಯಾವ ಹರಿತಾವ ಅನ್ನೋದನ್ನು ನಾವು ಒಂದೊಂದನ್ನು ಹಂತ ಹಂತವಾಗಿ ಓದೋಣ ಅಂತ. ಸೊ ಇವಾಗ ಇಷ್ಟೆಲ್ಲ ನದಿ ವ್ಯವಸ್ಥೆ ಐತಿ, ಭಾರತ ನದಿ ವ್ಯವಸ್ಥೆ. ಸೊ ಎಲ್ಲ ನದಿಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಪಟಮೋಲಜಿ ಅಂತ ಕರಿತೀವಿ. ಏನಂತ ಕರಿತೀವಿ ಅಂದ್ರೆ ಪಟಮೋಲಜಿ ಅಂತೇಳಿ ಕರಿತೀವಿ, ನದಿಗಳ ಬಗ್ಗೆ ಅಧ್ಯಯನ ಮಾಡೋದನ್ನು. ಸೊ ಇಷ್ಟೆಲ್ಲ ನದಿ ಐತಿ. ಈ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಈ ನದಿ ವಿವಾದಗಳು ನಡೀತಾವೆ. ಸೊ ಎಕ್ಸಾಮ್ನಲ್ಲಿ ಕ್ವಶನ್ ಹೆಂಗೆ ಕೇಳ್ತಾರಪ್ಪ ಅಂತಂದ್ರೆ, ಈ ನದಿ ವ್ಯವಸ್ಥೆ ಮೇಲೆ ಕೇಳ್ತಕ್ಕಂಥ ಕ್ವಶನ್ ಯಾವ್ಯಪ್ಪ ಅಂತಂದ್ರೆ, ಒಂದು ಅಣೆಕಟ್ಟಿನ ಮೇಲೆ ಕ್ವಶನ್ ಕೇಳ್ತಾರೆ, ಹೌದಾ? ಒಂದು ಅಣೆಕಟ್ಟಿನ ಮೇಲೆ. ನೆಕ್ಸ್ಟ್ ಇನ್ನು ಈ ನದಿಗಳು ಯಾವ ಯಾವ ರಾಜ್ಯಗಳಲ್ಲಿ ಹರಿತದೆ ಅಂತ ಕೇಳ್ತಾರೆ ಕ್ವಶನ್ನ. ನೆಕ್ಸ್ಟ್ ಈ ಪ್ರಮುಖ ನಗರಗಳ ಬಗ್ಗೆ ಕ್ವಶನ್ ಕೇಳ್ತಾರೆ. ಈ ನಗರ ಯಾವ ನದಿ ದಡದ ಮೇಲಿದೆ ಅಂತ ಕ್ವಶನ್ ಕೇಳ್ತಾರೆ. ಎಕ್ಸಾಂಪಲ್, ಸೊ ಈ ಹೈದರಾಬಾದ್ ಎನ್ನುವ ನಗರ ಯಾವ ನದಿ ದಡದ ಮೇಲಪ್ಪ ಅಂದ್ರೆ ಮೂಸಿ ನದಿ ದಡದ ಮೇಲಿದೆ. ಸೊ ಈ ರೀತಿ ಕ್ವಶನ್ ಬರ್ತಿರ್ತಾವೆ. ನೆಕ್ಸ್ಟ್ ಪ್ರಮುಖ ಪುಣ್ಯಕ್ಷೇತ್ರಗಳ ಬಗ್ಗೆ ಕ್ವಶನ್ ಕೇಳ್ತಾರೆ. ಈ ಪ್ರಮುಖ ಪುಣ್ಯಕ್ಷೇತ್ರಗಳು ಯಾವ ನದಿ ದಡದ ಮೇಲೆ ಅವತ್ತು ಕೇಳ್ತಾರೆ, ಹೌದಲ್ಲ? ಸೊ ಪ್ರಮುಖ ಪುಣ್ಯಕ್ಷೇತ್ರ, ಅಣೆಕಟ್ಟುಗಳು, ಪ್ರಮುಖ ನಗರಗಳು, ಹರಿಯುವ ರಾಜ್ಯಗಳು ಯಾವತ್ತು ಕ್ವಶನ್ ಬರ್ತಾವೆ. ಸೊ ಇಷ್ಟೆಲ್ಲ ರೀತಿಯ ಕ್ವಶನ್ಗಳನ್ನು ಅನಲೈಸ್ ಆಗ್ತಿರ್ತದೆ. ನೆಕ್ಸ್ಟ್ ಅಣೆಕಟ್ಟುಗಳು, ಅತಿ ಎತ್ತರದ ಅಣೆಕಟ್ಟು ಯಾವುದು, ತೆಹರಿ ಅಣೆಕಟ್ಟು ಅಂತ ಹೇಳ್ತೀವಿ. ಸೊ ಅತಿ ಎತ್ತರದ ಅಣೆಕಟ್ಟು, ಅತಿ ಉದ್ದವಾದ ಅಣೆಕಟ್ಟು ಯಾವುದು, ಸೊ ಭಾರತದ ಮೊದಲ ಅಣೆಕಟ್ಟು ಯಾವುದು. ಸೊ ಈ ರೀತಿ ಎಲ್ಲ ಕ್ವಶನ್ಗಳನ್ನು ಬರ್ತಿರ್ತಾವೆ. ಸೊ
ಇವು ನದಿ ವಿವಾದಗಳು ನಡೀತಾವೆ ಅಂತ ಹೇಳಿದೆ. ಸೊ ನದಿ ವಿವಾದ ಮೇಲೆ ಕೂಡ ಪ್ರಶ್ನೆ ಬರ್ತದೆ. ಸೊ ರಿಟರ್ನ್ ಎಕ್ಸಾಮ್ ಇದ್ದರೂ ಕೂಡ ರಿಟರ್ನ್ ಮೇಲೂ ಕೂಡ ನದಿ ವಿವಾದ ಬಗ್ಗೆ ಪ್ರಶ್ನೆಯನ್ನು ಬರ್ತದೆ. ಸಿಂಧೂ ನದಿ ಬಗ್ಗೆ ವಿವರಣೆ, ಸಿಂಧೂ ನದಿಯ ವಿವಾದದ ಕುರಿತು ಬೇರೆ ರೀತಿ ಬರ್ತವೆ. ಎತ್ತಿನ ಹೊಳೆ ಯೋಜನೆ ಕುರಿತು ಬೇರೆ ರೀತಿ ಬರ್ತದೆ, ವಿವಾದ ಬರ್ತೈತಿ. ಸೊ ಮಹದಾಯಿ ವಿವಾದ ಬರ್ತೈತಿ, ಗೋವಾ ಮತ್ತು ಕರ್ನಾಟಕ ರಾಜ್ಯದ ನಡುವೆ ಐತಿ, ಹೌದಲ್ಲ. ಸೊ ಕಾವೇರಿ ನದಿ ವಿವಾದ ಬರ್ತೈತಿ, ಹೌದಲ್ಲ. ಕೃಷ್ಣಾ ನದಿ ವಿವಾದ ಬರ್ತೈತಿ. ಸೊ ಇವೆಲ್ಲ ವಿವಾದಗಳು ರಾಜ್ಯಗಳ ನಡುವೆ. ಅದು ಎಲ್ಲಿ ದಕ್ಷಿಣ ಭಾರತದಲ್ಲಿ ಏನಪ್ಪ ಅಂತಂದ್ರೆ ರಾಜ್ಯಗಳ ನಡುವೆ ನದಿ ವಿವಾದಗಳು ಕಂಡು ಬಂದ್ರೆ, ಆದರೆ ಉತ್ತರ ಭಾರತದಲ್ಲಿ ಯಾವುದೇ ರಾಜ್ಯಗಳ ನಡುವೆ ನದಿ ವಿವಾದ ಕಂಡು ಬರೋದಿಲ್ಲ. ಯಾಕಪ್ಪ ಅಂತಂದ್ರೆ ಸಾರ್ವಕಾಲಿಕ ನದಿಗಳಿರ್ತಾವೆ, ಯಾವ ರಾಜ್ಯಕ್ಕೂ ಏನೂ ತೊಂದರೆ ಆಗೋದಿಲ್ಲ. ಆದರೆ ಅಲ್ಲಿ ದೇಶಗಳ ನಡುವೆ ನದಿ ವಿವಾದ ಕಂಡು ಬರ್ತದೆ. ಫಾರ್ ಎಕ್ಸಾಂಪಲ್ ಸಿಂಧೂ ನದಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ನದಿ ವಿವಾದವನ್ನು ಕಂಡು ಬರ್ತೈತಿ. ಗಂಗಾ ನದಿ ಮತ್ತು ಗಂಗಾ ನದಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ನದಿ ವಿವಾದ ಕಂಡು ಬರ್ತೈತಿ. ಬ್ರಹ್ಮಪುತ್ರ ತಗೋರಿ, ಚೀನಾ ಮತ್ತು ಭಾರತದ ನಡುವೆ ನದಿ ವಿವಾದ ಕಂಡು ಬರ್ತೈತಿ. ಸೊ ಇವು ದೇಶಗಳ ನಡುವೆ ನದಿ ವಿವಾದ ಕಂಡು ಬಂದ್ರೆ, ಇನ್ನದು ದಕ್ಷಿಣ ಭಾರತದಲ್ಲಿ ರಾಜ್ಯಗಳ ನಡುವೆ ನದಿ ವಿವಾದ ಕಂಡು ಬರ್ತೈತಿ. ಕಾವೇರಿ ನದಿ ಕರ್ನಾಟಕ, ಕೇರಳ, ಪುದುಚೇರಿ, ತಮಿಳುನಾಡು ಈ ರಾಜ್ಯಗಳ ನಡುವೆ ಏನು ಕಂಡು ಬರ್ತಪ್ಪ ಅಂತ ನದಿ ವಿವಾದ ಕಂಡು ಬರ್ತೈತಿ. ಸೊ ಇಷ್ಟೆಲ್ಲ ಮಾಹಿತಿ ನಿಮಗೆ ಗೊತ್ತಿರಬೇಕು. ಹಿನ್ನೆಲೆ ಎದರದಪ್ಪ ಅಂದ್ರೆ ಭಾರತ ನದಿ ವ್ಯವಸ್ಥೆದು. ಸೊ ಇದಿಷ್ಟೆಲ್ಲ ಗೊತ್ತಿತ್ತಪ್ಪ ಅಂದರೆ ಇನ್ನೊಂದು ಏನಪ್ಪ ಪಾಯಿಂಟ್ ಅಂತಂದ್ರೆ, ಈ ನದಿ ವಿವಾದದ ಕುರಿತು ತಿಳಿಸುವ ಸಂವಿಧಾನದ ವಿಧಿ ಯಾವುದಪ್ಪ ಅಂತಂದ್ರೆ 262 ಅಂತ ಹೇಳ್ತೀವಿ. ಸಂವಿಧಾನದ ವಿಧಿ 262 ಅಂತ ಹೇಳ್ತೀವಿ.